ಆಕಾಶವಾಣಿ ಮಡಿಕೇರಿ. ನಾಟಕ ಒಂದು ಜನ್ಮಾಂತರ ಪ್ರಸಂಗ. ರಚನೆ ಟಿ.ಎಸ್. ಗೋಪಾಲ್. ನಿರ್ದೇಶನ ಜಿ.ಎನ್. ಭಟ್ ಮತ್ತು ಶಿವಯೋಗಿ ಮೇಸ್ತ್ರಿ. ಕೇಳಿ ನಾಟಕ ಒಂದು ಜನ್ಮಾಂತರ ಪ್ರಸಂಗ. ಇದೇನ್ ಬಿಸಿಲು, ಏನ್ ಕತೆ? ಈ ವರ್ಷ ಮಳೆ ಬೀಳುತ್ತೋ ಇಲ್ವೋ ಅಂತೀನಿ. ಹಬ್ಬಬ್ಬ, ಈ ಧಗೆ ಸಹಿಸೋದು ಅಂದ್ರೆ ಯಮಯಾತನೆ. ಕಟ್ಟೆ ಮೇಲಾದ್ರೂ ಕೂತ್ರೆ ಮೇಲು. ಉಸ್ಸಪ್ಪ, ಇನ್ನೇನು ಬಸ್ ಬರೋ ಟೈಮ್ ಆಯ್ತು ಅಂತ ಕಾಣ್ತದೆ. ಗೌಡ್ರಿಗೆ ಮಗ ಬರ್ತಾನೆ ಅಂತ ಅದೇನು ಸಂಭ್ರಮ. ಅದಿರ್ಲಿ, ಈ ವರ್ಷ ಬರಗಾಲ ಬಂದ ಹಾಗೆ ಇದೆಯಲ್ಲ. ಈ ವಿಷಯನ ಬರೋ ಶನಿವಾರ ಗುಡಿಲಿ ದೇವರ ನುಡಿಯುವಾಗ ಒಂದು ಮಾತು ಕೇಳಬೇಕು ಅಂತಿದ್ರು ಗೌಡ್ರು. ಆದ್ರೆ ಹಾಗೆಲ್ಲ ನಾವು ಪ್ರಶ್ನೆ ಕೇಳಿದ್ದಕ್ಕೆ ದೇವರು ನುಡಿಯೋದಿಲ್ವಲ್ಲ. ಆ ಪೂಜಾರಪ್ಪನ ಬಾಯಿನಲ್ಲಿ ಅದೇನು ಭಗವಂತ ನುಡಿಸ್ತಾನೋ ನಾವು ಅದನ್ನ ಅನುಸರಿಸ್ಕೋಬೇಕು ಅಷ್ಟೇಯ. ಆದ್ರೆ ದೇಶಕ್ಕೆ ಕ್ಷಾಮ ಬಂದಿರುವಾಗ ನರಮನುಷ್ಯನ ಸಂಕಟ ದೇವರಿಗೆ ಹೆಂಗ್ ಗೊತ್ತಾಗ್ಬೇಕು? ನಾವು ಕೇಳೋದೇನೋ ದೇವರೇ ಅಪ್ಪಣೆ ಕೊಡಿಸ್ತಾನೆ. ಅಗೋ ಬಸ್ ಬಂದೇ ಬಿಡ್ತಲ್ಲ. ಯಾರ್ರೀ? ಹೊಸಕೆರೆ ಕ್ರಾಸ್ ಇಳ್ಕೊಳ್ರಿ, ಇಳ್ಕೊಳ್ರಪ್ಪ. ರೈಟ್. ಬಂದೇ ಬಿಟ್ರಲ್ಲ. ಶೀನಪ್ಪ ಬನ್ನಿ ಬನ್ನಿ. ಸೂಟ್ ಕೇಸಿಲ್ ಕೊಡಿ. ಏನ್ ಶಿವಣ್ಣ, ಚೆನ್ನಾಗಿದೆಯಾ? ತುಂಬಾ ಹೊತ್ತಿನಿಂದ ಕಾಯ್ತಾ ಇದೆಯಾ ಹೇಗೆ? ಇಲ್ಲ ಶೀನಪ್ಪ, ಗಾಡಿ ಕಟ್ಕೊಂಡು ಬರೋಣ ಅಂತಿದ್ದೆ. ನೀವು ಬ್ಯಾಡ ಅಂತೀರ ಅಂತ ಗೌಡ್ರು ನಡ್ಕೊಂಡೇ ಹೋಗಿ ಅಂದ್ಬಿಟ್ರು. ಒಳ್ಳೇದಾಯ್ತು ಬಿಡು ಶಿವಣ್ಣ. ಈ ಬಿಸಿಲಲ್ಲಿ ಪಾಪ ಎತ್ತುಗಳಿಗೆ ಬೇರೆ ಯಾಕೆ ಕಷ್ಟ. ಏನು ಮಹಾ ದೂರ ನಡೆದು ಬಿಟ್ರೆ ಸಲೀಸು. ಅಂದಾಗೆ ಊರ್ ಕಡೆ ಎಲ್ಲ ಆರೋಗ್ಯ ತಾನೇ? ಹಳ್ಳಿ ಕಡೆ ಏನು ವಿಶೇಷ ಇರುತ್ತೆ ಬಿಡಿ ಶೀನಪ್ಪ. ಪಟ್ಟಣದಲ್ಲಿ ಓದೋರು ನೀವು ಹೇಳ್ಬೇಕು. ಅಂತೂ ಎಲ್ಲ ಚಂದಾಗದೆ. ನಮ್ಮಪ್ಪ ಹನುಮಂತರಾಯನ ದಯದಿಂದ. ಅಂದಾಗೆ ಶಿವಣ್ಣ, ಹನುಮಂತರಾಯನ ಹೆಸರು ಕೇಳಿದಾಗ ನೋಡಿ ನೆನಪು ಬಂತು. ಊರವರೆಲ್ಲ ಹನುಮಂತನ ಗುಡಿ ಜೀರ್ಣೋದ್ಧಾರ ಅಂತ ಓಡಾಡ್ತಿದ್ರಲ್ಲ, ಆಯ್ತಾ ಆ ಕೆಲಸ ಎಲ್ಲ? ಅದೇನ್ ಕೇಳ್ತೀರ ಶೀನಪ್ಪ? ಸುಣ್ಣ ಬಣ್ಣ ಏನೋ, ಪೌಳಿ ಕಟ್ಟಿರೋದೇನೋ. ಅದ್ಯಾಕೆ ನೀವಿರ್ಲಿಲ್ವಾ ಜಾತ್ರೆಗೆ? ಆಗಲೇ 5 ತಿಂಗಳಾಗ್ತಾ ಬಂತು. ನನಗಾಗ ಬರೋಕ್ಕಾಗಲಿಲ್ಲ. ಅಂತೂ ಗುಡಿನೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಅನ್ನು. ಇದೆಲ್ಲ ಆ ಪೂಜಾರಪ್ಪನ ಶ್ರದ್ಧೆ, ಗೌಡರ ಭಕ್ತಿಲಿ ನಡೀತಾ ಇದೆ ಅಂದ್ರೆ ತಪ್ಪಿಲ್ಲ. ಪೂಜಾರಪ್ಪನ? ಯಾರಪ್ಪ ಅವನು? ಗುಳ್ ಪೂಜಾರಿ ಅಂತ. ಆಚೆ ವರ್ಷಾನೇ ನಮ್ಮ ಹಳ್ಳಿಗೆ ಬಂದಿದ್ದಾನಲ್ಲ ಅವನು. ಅದೇನು ಆಚಾರ, ಅದೇನು ಭಕ್ತಿ. ಅವನು ಬಂದ ಮ್ಯಾಗೆ ನಮ್ಮ ಹಳ್ಳಿ ಬಣ್ಣನೇ ಬೇರೆ ಆಗಿದೆ ಅಂತೀನಿ. ಆ ಗುಳ್ಳನ ಬಣ್ಣ ಇದ್ದಾಗೆ ಇದೆ ತಾನೆ? ಹಂಗೆಲ್ಲ ಚಾಷ್ಟೆ ಮಾಡಬೇಡಿ ಶೀನಪ್ಪ. ಆ ವಯ್ಯ ರುಸಿ ಇದ್ದಾಗೆ. ತಾನಾಯ್ತು, ಗುಡಿ ಆಯ್ತು, ಯಾರ ತಂಟೆಗೂ ಬರೋದಿಲ್ಲ, ದುಡ್ಡು ಕಾಸು ಮುಟ್ಟೋದಿಲ್ಲ, ಒಬ್ಬರ ಮನೆ ಸುದ್ದಿಗೆ ಹೋಗೋನಲ್ಲ. ಅದೇ ಶನಿವಾರ ದಿವಸ ನೋಡಬೇಕು, ಮೈ ಮೇಲೆ ದೇವರು ಬಂದು ನುಡಿಸುವಾಗ ಮಾತ್ರ. ಅದೇನು ಆವೇಶ ಅಂತೀರಾ? ಅಷ್ಟೇ ಅಲ್ಲ, ಯಾರ ಮನೆಯಲ್ಲಿ ಯಾರಿಗೆ ಕಾಯಿಲೆ, ಏನು ತೊಂದರೆ, ಅದಕ್ಕೆ ಪರಿಹಾರ ಏನು, ಪೂಜೆ ಪುನಸ್ಕಾರ ಏನು ಮಾಡಬೇಕು, ಎಲ್ಲ ಎಷ್ಟು ದಿಟ್ಟವಾಗಿ ನುಡಿತಾನೆ ಪುಣ್ಯಾತ್ಮ. ಅಂತೂ ಪೂಜಾರಪ್ಪನ ದಯದಿಂದ ಊರೆಲ್ಲ ಸುಖವಾಗಿದೆ ಅನ್ನು. ಇರಲಿ, ಅವನಿಗೆ ಹೆಂಡತಿ ಮಕ್ಕಳಿದ್ದಾರೋ ಇಲ್ವೋ?
ಯಾರು ಇಲ್ವಂತೆ ಶೀನಪ್ಪ. ಗುಡಿ ಪೌಳಿನೇ ಅವನ ವಾಸ. ಆದರೆ ಒಬ್ಬ ತಮ್ಮನೋ ಏನೋ ಇದ್ದಾನೆ. ಅವನು ಆಗಾಗ ಬಂದು ಪೂಜಾರಪ್ಪನ ಜೊತೆಗೆ ಊರವ್ರ ಜೊತೆಗೆ ಮಾತಾಡ್ಕೊಂಡು ಹೋಗ್ತಾ ಇರ್ತಾನೆ. ಅಕ್ಕೋ ದೇವಸ್ಥಾನ ನೋಡಿ ಹ್ಯಾಂಗ್ ಕಾಣ್ತಿದೆ. ಅರೇ ಹೌದಲ್ಲ, ನೀನು ಹೇಳೋದು ಕೇಳಿ ಏನೋ ಅಂತಿದ್ದೆ. ದೇವಸ್ಥಾನ ನಿಜವಾಗ್ಲೂ ಬಹಳ ಚೆನ್ನಾಗಿ ಕಾಣ್ತಿದ್ಯಪ್ಪ. ಅಷ್ಟೇ ಅಲ್ಲ, ನಾಡಿದ್ದು ಶನಿವಾರ ಪೂಜೆಗೆ ಬಂದು ನೋಡಿ. ಉಳಿದದ್ದು ನಿಮಗೆ ಗೊತ್ತಾಗ್ತದೆ. ಅದೋ ನೋಡಿ, ಗೌಡ್ರು ಮನೆ ಬಾಗಿಲಲ್ಲೇ ಕಾಯ್ತಾ ನಿಂತಿದ್ದಾರೆ. ಬೇಗ ಗೆಜ್ಜೆ ಹಾಕಿ ಮತ್ತೆ. ಜೋಸಪ್ಪ, ಈ ಬಿಸಿಲಲ್ಲಿ ಜೋಯಿಸ್ರ ಮನೆ ತವ ಹೋಗಿ ಬರೋ ಹೊತ್ತಿಗೆ ಸಾಕಾಗೋಯ್ತು. ಲೇ ಸೀತಾ, ಏನು? ಒಂದು ಲೋಟ ನೀರು ತಗೊಂಡ್ ಬಾ. ಜೋಯಿಸ್ರು ಹೇಳ್ದಂಗೆ ನಮ್ಮ ವಸಂತಿ ಕಾಯಿಲೆಗೂ ಈ ಬಿಸಿಲೇ ಕಾರಣ ಇರಬೇಕು. ಆದ್ರೆ ಇಂಥ ಬೇಸಿಗೆ ಕಾವನಲ್ಲೂ ಹುಡುಗಿಗೆ ನಡ್ಕ ಬರ್ತದಲ್ಲ, ಯಾಕೆ ಅಂತೀನಿ. ತಗೊಳ್ಳಿ ನೀರು. ಮದ್ದು ತಗೊಂಡ್ ಬಂದ್ರ? ಜೋಯಿಸ್ರು ಏನ್ ಹೇಳಿದ್ರು? ಹೊಟ್ಟೆಗೆ ಆಹಾರ ಇಲ್ಲದೆ ನಿಶಕ್ತಿ ಆಗಿರೋದಕ್ಕೆ ಸುಸ್ತು ಸಂಕಟ ಆಗಿದೆ, ಆಗಾಗ ಗಂಜಿ ಕುಡಿಸ್ತಾ ಇರಿ ಅಂದ್ರು. ಚಿನ್ನದ ಹಾಗಿದ್ ಮಗಳಿಗೆ ಎಲ್ಲಿಂದ ಬಂತಪ್ಪ ಈ ಜ್ವರ ನಡುಕ? 3 ದಿನದಿಂದ ಮೈ ಬಿಸಿ ಸುಡ್ತಾನೆ ಇದೆಯಲ್ಲ. ದೇವ್ರೆ, ಈ ಕಾಯಿಲೆನೆಲ್ಲ ನನ್ಗಾದ್ರೂ ಕೊಟ್ಟು ವಸಂತಿ ಚೆನ್ನಾಗಿ ಓಡಾಡೋಂಗ್ ಮಾಡಪ್ಪ. ಹೀಗೆಲ್ಲ ಹತ್ತು ಕರೆದ್ರೆ ಏನು ಪ್ರಯೋಜನ ಹೇಳು. ಇವತ್ತು ಸಂಜೆಗೆ ಗುಡಿ ಪೂಜಾರಪ್ಪಂತವ ಹೋಗಿ ಏನಾದರೂ ತಾಯ್ತಾ ಯಂತ್ರ ಮಾಡಿಸ್ಕೊಂಬತ್ತೀನಿ ಇರು. ಹಂಗೆ ಮಾಡಿ ಮತ್ತೆ. ಹಾಂ, ನನಗೆ ಮರ್ತೇ ಹೋಗಿತ್ತು ನೋಡಿ. ಅದೇನು? ಆಚೆ ಮನೆ ಶಾಂತಮ್ಮ ನಿನ್ನೆನೇ ಹೇಳಿದ್ಲು, ಶನಿವಾರ ಹನುಮಂತ ದೇವರಿಗೆ ಅಭಿಷೇಕ ಮಾಡಿಸಿ ಅದೆಂಥ ಜ್ವರ ಬಾಧೆನಾದರೂ ಅರ್ದು ಹೋಗುತ್ತೆ ಅಂತ. ಆ ನಂಜಿ ಮಗುಗೆ ಬಾಲ್ಗ್ರಹ ಥರ ಆಗಿತ್ತಲ್ಲ, ಅಭಿಷೇಕ ಮಾಡಿಸಿದ ಮಾನೇ ದಿನಕ್ಕೆ ಪೂರ್ತಿ ವಾಸಿ ಆಗ್ಬಿಡ್ತಂತೆ. ಇವಳ ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ. ನೀನು ಹೇಳಿದ್ದು ಒಳ್ಳೇದೇ ಆಯ್ತು. ಈ ಶನಿವಾರ ಅಭಿಷೇಕ ಮಾಡಿಸೇ ಬಿಡೋಣ. ಜೊತೆಗೆ ದೇವರು ನುಡಿಯೋವಾಗ ವಸಂತಿ ಹೆಸರಲ್ಲಿ ಅರಕೆ ಒಪ್ಸಿದ್ರು ಆಯ್ತು. ಇವತ್ತೇ ಪೂಜಾರಿ ತವ ಹೊಸಿ ಹೋಗ್ಬತ್ತೀನಿ ಇರು. ಇವತ್ತೇ ಏನು, ಈಗಲೇ ಹೋಗಿ ಬನ್ನಿ ಮತ್ತೆ. ಅಭಿಷೇಕ ಪೂಜೆ ಎಲ್ಲ ಮುಗೀತು. ಪೂಜಾರಪ್ಪ ಮನೆ ಮೇಲೆ ಕುಂತ್ಕೊಂಡಾಯ್ತಲ್ಲ. ಇನ್ನೂ ಜನರ ಗಲಾಟೆ ನಿಂತಿಲ್ಲ. ಇದ್ಯಾವ ಸೀಮೆ ಜನ ಅಂತೀನಿ. ದೇವಸ್ಥಾನಕ್ಕೆ ಬಂದ್ರು ಇವರ ರಾಮಾಯಣ ಮುಗಿಯೋದಿಲ್ಲ. ಜಯ ಜಯ ಶ್ರೀರಾಮಚಂದ್ರ ಸೀತಾಪತೆ. ಈ ಪೂಜಾರಪ್ಪ ಮಾಮೂಲಿನ ಆಗಿರುವಾಗ ಮಾತೇ ಆಡೋದಿಲ್ಲ. ಆದ್ರೆ ದೇವರ ನುಡಿಸುವಾಗ ಮಾತ್ರ ಅದೇನು ಗಂಭೀರ. ಇವತ್ತು ದೇವರ ದಯ ಯಾರ ಮೇಲೋ. ಜಯ ಜಯ ಶ್ರೀರಾಮಚಂದ್ರ ಸೀತಾಪತೆ. ಈ ಜನರ ನೂಕುನುಗ್ಗಲಲ್ಲಿ ನಿಲ್ಲೋದೇ ಕಷ್ಟ. ಈ ಜನಕ್ಕಿನ ಅದೇ ಆಸೆ ಕಾಣೆ. ಎಲ್ರನ್ನು ಒಂದೇ ಸಲಕ್ಕೆ ದೇವರ ಮಾತಾಡ್ಸೋದು ಅಂದ್ರೆ ಅದು ಹೆಂಗಾಗ್ತದೆ? ಅರೆ, ದೇವರು ಶಾಂತಪ್ಪನ ಕಡೆಗೆ ಕೈ ತೋರಿಸುವಂಗೆ ಕಾಣ್ತಾ ಇದೆಯಲ್ಲ. ಹೌದು, ಶಾಂತಪ್ಪ ಮಗಳನ್ನು ಎತ್ಕೊಂಡು ಹೆಂಡತಿ ಜೊತೆಗೆ ಮುಂದೆ ಹೋಗ್ತಾನೇ ಇದ್ದಾನೆ. ದೇವರ ಅಪ್ಪಣೆ ಏನು ಕೇಳೋಣ. ಲೇ ಶಾಂತಪ್ಪ, ದುಃಖ ಪಡಬೇಡ. ಹಿಂದೂ ಜನ್ಮದ ಕಷ್ಟ ನಿನ್ನ ಮಗನ್ ಕಾಡ್ತಾ ಇದೆ. ಹಳೆ ಕೊಪ್ಪಲು ಮಾದಪ್ಪನ ಹೆಂಡತಿ ಆಗಿದ್ದೋಳು ಸಂಸಾರದ ಕಷ್ಟ ತಡಿಲಾರ್ದೆ ಸತ್ತು ನಿನ್ನ ಮಗಳಾಗಿ ಹುಟ್ಟಿಕೊಂಡಿದ್ದಾಳೆ. ಶೀಘ್ರದಲ್ಲೇ ಅವಳ ಪೀಡೆ ಎಲ್ಲ ಹರಿದೋಗುತ್ತೆ. ಜಯ ಜಯ ಶ್ರೀರಾಮಚಂದ್ರ. ಏನಂತೆ ಏನಂತೆ? ಏನಾಗ್ತದೆ? ಇಲ್ಲಿ ಮನಸ್ಸಿ ನೀರ್ ತಗೊಂಡ್ ಬರ್ರಮ್ಮ, ನೀರ್ ತಗೊಂಡ್ ಬರ್ರಿ.
ನಿಂಗಪ್ಪ, ಹಳೆ ಕೊಪ್ಪಲಿಗೆ ಹೋಗಿದ್ಯಲ್ಲ, ವಿಚಾರ ಏನಾದರೂ ತಿಳಿತಾ? ನಾ ತಿಳ್ಕೊಂಡು ಬರೋದು ಇರ್ಲಿ ಶಿವಣ್ಣ, ಅಲ್ಲಿಗೆ ಹೋಗೋ ಹೊತ್ತಿಗೆ ಇಲ್ಲಿನ ಸಮಾಚಾರ ಎಲ್ಲ ಅವ್ರಿಗೆ ಗೊತ್ತಾಗ್ಬಿಟ್ಟಿತ್ತು. ಜನವೆಲ್ಲ ಬೆರಗಾಗ್ಬಿಟ್ಟಿದ್ದಾರೆ. ಸತ್ತು ಹೋಗಿರೋ ಮಾದಪ್ಪನ ಹೆಂಡತಿ ಈರವ ಸೇಡ್ ತೀರ್ಸ್ಕೊಳ್ಳೋದಕ್ಕೆ ತಿರುಗಿ ಹುಟ್ಟಿದಾಳೆ ಅನ್ಕೊಳ್ತಾ ಇದ್ರು. ಸೇಡು? ಯಾವ ಸೇಡು? ಯಾರ ಮೇಲೆ? ಸರಿಯಾಗಿ ಬಿಡಿಸಿ ಹೇಳಿ ನಿಂಗಪ್ಪ. ಈರವ್ವ, ಅದೇ ಮಾದಪ್ಪನ ಹೆಂಡತಿ. ಹಾವು ಹಿಡಿದು ಸತ್ಲು ಅಂತಾನು ಒಂದಿಬ್ರು ಹೇಳ್ತಾ ಇದ್ರು. ಆದ್ರೆ ಅವಳ ಅತ್ತೆನೇ ವಿಷ ಹಾಕಿ ಕೊಂದ್ಬಿಟ್ಲು ಅನ್ನೋದು ಎಲ್ರಿಗೂ ತಿಳಿದಿರೋ ಸಂಗತಿನೇ ಅಂತೆ. ಆ ರಾಕ್ಷಸಿ ಅತ್ತೆ ಈರವ್ವ ಬದುಕಿದ್ದಾಗ ಕಣ್ಣೀರಲ್ಲೇ ಕೈ ತೋರಿಸ್ತಾ ಇದ್ಲಂತೆ. ಆದ್ರೆ ಇಷ್ಟು ವರ್ಷ ಆದ್ಮೇಲೆ ಈ ವಿಷಯ ಹೊರಗೆ ಬರ್ತಾ ಇದೆಯಲ್ಲ, ಅದೇ ಆಶ್ಚರ್ಯ ಅಲ್ವಾ? ಅದು ಹೋಗ್ಲಿ, ಒಂದೇ ಕೂಸು ಅಂತ ಶಾಂತಪ್ಪ ಮಗಳನ್ನ ಕಣ್ಣೊಳಗೆ ಇಟ್ಕೊಂಡಿದ್ದ. ಈಗ ಅವನಿಗೆ ಏನು ಅನ್ನಿಸಿರ್ಬೇಡ? ಅಲ್ಲದೆ ಈಗ ಆ ಎಳೆ ಹುಡುಗಿ ಕಥೆ ಏನು? ಹಳೆ ಕೊಪ್ಪಲಿಗೆ ಅಟ್ಟು ಬಿಡ್ತಾರೋ ಇಲ್ಲ ಮಾದಪ್ಪನ ಕಡಿಯವರು ಏನಾದರೂ ಕಡಿಸ್ಕೊಳ್ತಾರೋ? ಅದೇನೋ ನಂಗೆ ಗೊತ್ತಿಲ್ಲಪ್ಪ. ಆ ಮಾದಪ್ಪ 2ನೇ ಮದುವೆ ಮಾಡ್ಕೊಂಡೇ ಈಗಾಗಲೇ 6 ವರ್ಷ ಕಳೀತಾ ಬಂತು. ಆ ಶಾಂತಪ್ಪನ ಮಗಳು ನೋಡಿದ್ರೆ ಇನ್ನು 5-6 ವರ್ಷದ ಹುಡುಗಿ. ಒಟ್ನಲ್ಲಿ ಇದೊಂಥರ ಎಡೆ ಬಿಡಂಗಿ ಕತೆ ಆಗಿಬಿಟ್ಟಿದೆ. ಅಲ್ಲಪ್ಪ, ಹಿಂಗೇನೆ ದೇವರು ಎಲ್ಲರಿಗೂ ಹಳೇ ಜನ್ಮದ ಕತೆ ವಿಚಾರನೆಲ್ಲ ಹೇಳ್ತಾ ಹೋಗಿಬಿಟ್ರೆ ಇವತ್ತಿಗೆ ಅದು ಹೆಂಗ್ರಯ್ಯ ಬದುಕೋದು? ಅದು ನಿಜವೇಯ. ಇವೆಲ್ಲ ಸತ್ಯವಾಗಲೂ ನಡೆಯುತ್ತೆ ಅಂತ ಯೋಚನೆ ಮಾಡ್ಕೊಂಡ್ರೆ ಒಂದೊಂದ್ಸಲ ಭಯನೇ ಆಗುತ್ತೆ. ನಡಿಯಪ್ಪ, ಮನೆಗೆ ಹೋಗೋಣ. ಓ ಶಿವ, ಏನು ಧಗೇನಪ್ಪ, ಅದ್ಯಾಕೆ ಈ ವರ್ಷ ಇಷ್ಟು ದಿನ ಕಳೆದ್ರೂ ಒಂದು ಹನಿ ಮಳೆನೂ ಬರಲಿಲ್ಲ ಅಂತ. ಅದು ತಟ್ಟಿಗಿರಲಿ. ನಾನು ಇಷ್ಟೊತ್ತು ಅದೇನು ಯೋಚನೆ ಮಾಡ್ತಾಯಿದ್ದೆ? ಅದೇ ಜೋಯಿಸ್ ಹೇಳಿದ ಮಾತು, ಸ್ವರ್ಗ ನರಕ ಅನ್ನೋದು ಬೇರೆ ಬೇರೆ ಅಲ್ಲ. ನಾವು ಹುಲುಮಾನೂರು ಮಾಡೋ ತಪ್ಪಿಗೆ ಇಲ್ಲೇ ಬದುಕಿರುವಾಗಲೇ ನರಕ ಶಿಕ್ಷೆ ಸಿಕ್ಕೇ ಸಿಗ್ತದೆ ಅಂತ. ಹಂಗಾದರೆ ಹೋದ ಜನ್ಮದ ಕರ್ಮ ಅಂತ ಶಾಂತಪ್ಪನ ಮಗನ ಕಾಡ್ತಾ ಇದೆ ಅನ್ನೋದು ಸುಳ್ಳೋ ನಿಜವೋ? ಛೇ, ಪ್ರಾಣದೇವರ ಅಪ್ಪಣೆ ಸುಳ್ಳು ಅನ್ನೋಕ್ಕಾಗುತ್ತಾ? ಬಾಯಿನಲ್ಲಿ ಹುಳ ಸುರಿದಿತ್ತು, ಬಿಡ್ತು ಅನ್ಬೇಕು. ಹೋಗ್ಲಿ, ಈ ವಿಷಯದಲ್ಲಿ ಜೋಯಿಸ್ರು ಏನಂತಾರೆ ಕೇಳಿಸೋಣ. ಅವ್ರ ಮನೆ ಕಡೆಗೆ ಹೋಗ್ಬಿಟ್ಟು ಬರ್ತೀನಿ ಒಂದು ಸ್ವಲ್ಪ. ಲೌಕಿಕ ಪ್ರಪಂಚದಲ್ಲಿ ಜನ್ಮಾಂತರದ ವಿಷಯ ಇದೇ ಮೊದಲ ಬಾರಿಗೆ ಕಂಡು ಕೇಳ್ತಾ ಇರೋದು. ಎಂದಾಕ್ಷಣ ಇದನ್ನು ಸುಳ್ಳು ಅನ್ನೋ ಹಾಗಿಲ್ಲ. ಆದರೆ ಈ ಜನ್ಮಾಂತರದ ವಿಚಾರ ಆ ಹುಡುಗಿಯೊಬ್ಬಳ ವಿಷಯದಲ್ಲಿ ಮಾತ್ರ ನಿರ್ದಿಷ್ಟವಾಗಿ ವ್ಯಕ್ತಗೊಳ್ಳೋದಕ್ಕೆ ಏನು ಕಾರಣ? ಪೂರ್ವ ಜನ್ಮದ ಗ್ರಹಚಾರ ಕಾಡ್ತಾ ಇರೋದೆ ಅವಳ ರೋಗಕ್ಕೆ ಕಾರಣ ಅಂತ ದೇವ್ರ ಹೇಳಿಕೆ ಅಂತೆ. ಹಾಗಾದರೆ ಅದಕ್ಕೆ ಪರಿಹಾರವೇನು? ಇದ್ರ ಬಗ್ಗೆ ದೇವರು ಏನೂ ನುಡ್ದಿಲ್ಲ ಅಂತ ಊರವ್ರು ಹೇಳ್ತಾರಲ್ಲ. ನಮಸ್ಕಾರ ಜೋಯಿಸ್ರೇ. ಏನು ಪುಸ್ತಕ ಮುಂದೆ ಇಟ್ಕೊಂಡು ಎಲ್ಲೋ ನೋಡ್ತಾ ಕೂತ್ಬಿಟ್ಟಿದ್ದೀರಿ? ಓಹೋ ಶ್ರೀನಿವಾಸ, ಬಾರಪ್ಪ. ಯಾವಾಗ ಬಂದೆ ಊರಿಂದ? 3 ದಿನ ಆಯಿತು ಜೋಯಿಸ್ರೇ. ನಿನ್ನೇನೆ ಬರೋಣ ಅಂತಿದ್ದೆ. ಅಂದಾಗೆ ಏನು ಹೊಸಕೇರಿ ತುಂಬ ಮುಂದುವರೆದಾಗ ಕಾಣ್ತಾ ಇದೆಯಲ್ಲ, ಜಾತ್ರೆಯಿಂದ ಜನ್ಮಾಂತರದವರೆಗೆ. ನಾನು ಅದನ್ನೇ ಯೋಚಿಸ್ತಾ ಇದ್ದೆ ಶ್ರೀನಿವಾಸ. ಇವನು ಬೇರೆ ಬಂದು ಕೂತವನೇ. ಓಹೋ ಗೌಡ್ರು, ಏನು ಮಗನ್ ಹುಡ್ಕೊಂಡು ಹಿಂದೆನೆ ಬಂದ್ಬಿಟ್ರಲ್ಲ. ಬನ್ನಿ. ನಮಸ್ಕಾರ. ನೋಡಿ ಜೋಯಿಸ್ರೆ, ಈ ದೇವರು ಮೈ ಮೇಲೆ ಬರ್ತಾರೆ ಅಂತ ಅದಲ್ಲ, ಇದು ಮಾತ್ರ ಅಪ್ಪಟ ಸುಳ್ಳು ಅಂತ ನನಗನ್ನಿಸುತ್ತೆ. ಯಾಕೆ ಅಂತೀರೋ? ತೆಗೆದುಬಿಟ್ಟೆ ನಿನ್ನ ಪುರಾಣನ. ನೋಡಪ್ಪ, ನಿನಗೇನು ತಿಳಿಯೋದಿಲ್ಲ. ಇದೆಲ್ಲ ಪೂಜಾರಪ್ಪನ ಕಿತಾಪತಿನೇ. ಅದು ಅಲ್ಲದೆ ಊರು ಸುದ್ದಿನೆಲ್ಲ ಸಂಗ್ರಹ ಮಾಡೋದಕ್ಕೆ ಒಬ್ಬ ಅಸಿಸ್ಟೆಂಟನ್ನು ಬೇರೆ ಮಾಡ್ಕೊಂಡಿದ್ದಾನಂತೆ. ಆ ಅಸಿಸ್ಟೆಂಟು ಆ ದ್ಯಾವ್ರು ಕಾಣಿಸ್ಕೊಳ್ಳೋದಕ್ಕೆ ಹಿಂದಿನ ದಿನ ಶಾಂತಪ್ಪನ ಮನೆ ಹತ್ರ ಬೇರೆ ಹೋಗಿದ್ನಂತೆ. ಅವ್ನು ಎಲ್ಲಿಗಾದ್ರೂ ಹೋಗ್ಲಂತ ನಿನಗೇನು? ನೋಡಿದ್ರ ಜೋಯಿಸ್ರೆ, ಈ ವಯಸ್ಸಾದವ್ರಿಗೆ ಏನು ತಿಳಿತದೆ ಅಂತಾನೆ ವಯಸ್ಸಿಗೆ ಬಂದಿರೋ ಮಗ ದೇವ್ರ ವಿಷಯದಲ್ಲಿ ಸುಳ್ಳು ತಟಪಟ ಅಂತ ಕೆದಕಿ ಬೆದಕಿ ಹೇಳಬಾರ್ದು ಅಂತ ಇವನ ಹತ್ರ ಎಷ್ಟು ಸರಿ ಬಡ್ಕೊಳ್ಳೋದು. ನೋಡಿ ಗೌಡ್ರೆ, ನೆನ್ನೆ ತಿಳಿದಿರೋ ವಿಷಯ ಎಷ್ಟು ಸೂಕ್ಷ್ಮವಾಗಿದೆ ಅಂದರೆ ಬಾಯಿ ಮಾತಿನಲ್ಲಿ ಏನು ಅಂತ ತೀರ್ಮಾನಿಸೋದು ಕಷ್ಟ. ಈಗ ಈ ಪುನರ್ಜನ್ಮದ ವಿಷಯ ನಿಜ ಅಂತಲೇ ಇಟ್ಕೊಂಡ್ರು
ಏನು ತೀರ್ಮಾನ ಹೇಳೋಕ್ಕಾಗುತ್ತೆ? ಹಾಗಂದಾಕ್ಷಣ ನಾನು ಇದನ್ನೆಲ್ಲ ಸುಳ್ಳು ಅಂತೀನಿ ಅಂತ ತಿಳಿಬೇಡಿ. ಅಲ್ಲ, ಈಗ ಏನೂ ತೀರ್ಮಾನ ಹೇಳೋಕ್ಕಾಗಲ್ಲ ಅಂತ ನೀವೇ ಹೇಳಿಬಿಟ್ರೆ ಏನು ಅಂತ ಇನ್ನು ಈ ವಿಷಯ ಬೆಳಕಿಗೆ ತಂದಿರೋ ಆ ನಮ್ಮಪ್ಪ ಹನುಮಂತ ದೇವರು ಉತ್ತರ ಕೊಡಬೇಕಷ್ಟೆ. ಹಾಗಾದರೆ ಒಂದು ಕೆಲಸ ಮಾಡಿ. ಏನು? ಈ ಶನಿವಾರದ ದಿವಸ ದೇವರನ್ನೇ ನುಡಿಸ್ಬಿಡೋದು ಮೇಲು. ಏನಂತೀರ ಗೌಡ್ರೆ? ಆ ಮಾದಪ್ಪನು ಬರೋ ಹಾಗಿದ್ರೆ ಬರಲಿ, ಆದರೆ ಅವನು ಬರೋಲ್ಲ ಅಂದರೆ ಏನೂ ಮಾಡೋ ಹಾಗಿಲ್ಲ. ದೇವರೇ ಕರೆಸುವಾಗ ಅದು ಯಾಕೆ ಬರೋಕ್ಕಿಲ್ಲ ಅಂತಾನೆ ಸ್ವಾಮಿ? ಬಂದೇ ಬರ್ತಾನೆ. ಅಥವಾ ನ್ಯಾಯ ಗೀಯ ಕೇಳ್ಸೋಕ್ಕಾಗ್ತದ? ಅದು ಸರಿಯೇ. ನ್ಯಾಯ ಕೇಳಕ್ಕಿದೇನು ಭೂಮಿ ವಿಚಾರ ಕೆಟ್ಟೋಯ್ತಾ? ನೀ ಸುಮ್ಕಿರ್ಲ. ಶ್ರೀನಿವಾಸ ಹೇಳೋದು ನಿಜವೇನೆ. ಏನಂತೆ ನ್ಯಾಯ ಕೇಳ್ತೀರಿ? ಒಟ್ಟಿನಲ್ಲಿ ನೆಮ್ಮದಿಯಾಗಿರೋ ಪ್ರಪಂಚದಲ್ಲಿ ಇಂಥವೆಲ್ಲ ಕಾಣಿಸ್ಕೊಂಡ್ರೆ ಕಷ್ಟವೇ. ನೀವು ಹೇಳೋದು ನಿಜ ಅನ್ನಿ, ಏನಾಗ್ತದೋ ನೋಡೋಣ. ನೀವು ಹೇಳ್ದಂಗೆ ಶನಿವಾರ ದೇವ್ರನ್ನ ಕೇಳೋ ತನಕ ಕಾಯೋದು ಮೇಲು ಅಂತ ಕಾಣ್ತದೆ. ಆದರೆ ಅಲ್ಲಿಯವರೆಗೂ ಈ ಜನರ ಬಾಯಿ ಮುಚ್ಚೋದು ಕಷ್ಟ ಕಣಪ್ಪ. ಅದು ಸರಿಯೇ. ನಾನು ಹೇಳೋದು ಸ್ವಲ್ಪ ಕೇಳು ಶಾಂತಪ್ಪ. ನೋಡು ನಿಂಗಣ್ಣ, ನಂಗೂ 2 ದಿನದಿಂದ ಸಾಕಾಗಿ ಹೋಗಿದೆ. ಈಗ ನನ್ನ ಮಗಳ ಕಾಯಿಲೆ ವಾಸಿ ಮಾಡೋದು ನೋಡೋದ? 6 ವರ್ಷದ ಹುಡುಗಿಗೆ ಮುತ್ತಾತನ ಕಾಲದ ಸಂಬಂಧ ಹುಡುಕೊಂಡು ಅಲ್ದಾಡೋದ? ಎಲ್ಲರೂ ನಮ್ಮ ಬಾಡಿಗೆ ನಮ್ಮನ್ನು ಬಿಟ್ಬಿಡಿ, ಕೈ ಮುಗಿದು ಕೇಳ್ಕತೀನಿ ನಿಮ್ಮನ್ನ. ಆಯ್ತಪ್ಪ, ನಾವೇ ನಿನ್ ಶತ್ರುಗಳ? ಏನೋ ಇದ್ ವಿಚಾರ ಹಿಂಗೆ ಅಂತ ಹೇಳೋಕೆ ಬಂದೀವ್ನಿ. ಇದ್ರ ಮೇಲೆ ನಿನ್ನಿಷ್ಟ. ನಮ್ಮ ಕಷ್ಟ ನಮಗೆ ಮಂತ್ರವಾದಿ ಕರೆಸ್ಬೇಕಂತೆ. ಮಂತ್ರವಾದಿನ ಇವರ ಮಾತು ಕೇಳ್ಕೊಂಡು ಹೋದ್ರೆ ಹುಚ್ಚಿಡಿತದೆ ಅಷ್ಟೇಯ. ಅರೇ ಇವಳ ಇದ್ಯಾಕೆ ನೀರು ತರೋಕೆ ಬಾವಿಗೆ ಹೋದೋಳು ಖಾಲಿ ಬಿಂದಿಗೆ ತರ್ತಾ ಇದೆಯಲ್ಲೇ? ಊರ ಹೆಂಗಸ್ರೆಲ್ಲ ನಮ್ಮ ಕಡೆ ಕೈ ತೋರಿಸ್ಕೊಂಡು ಬಾಯಿಗೆ ಬಂದಂಗೆ ಆಡ್ತಾ ಇದ್ದಾರೆ. ವಸಂತಿ ಮನಸುಳೇ ಅಲ್ವಂತೆ, ಆವು ಕಚ್ಚಿ ಸತ್ತೋಳ ಪ್ರೇತ ಅಂತೆ. ಅಷ್ಟೇ ಅಲ್ಲದೆ ಊರಿಗೆ ಬರಗಾಲ ಬಂದಿರೋದು ಅದಕ್ಕೆ ಅಂತೆ. ಅಯ್ಯೋ ಇವಳ ಇದನ್ನೆಲ್ಲ ತಲೆಗಚ್ಕೊಂಡು ಹತ್ರೆ ಏನು ಫಲ ಹೇಳು? ನಾವು ಈ ಊರನ್ನೇ ಬಿಟ್ಟು ಹೋಗ್ಬಿಡವ, ಆಯ್ತಾ? ಹಿಂಗೆ ಜ್ಞಾನವಿಲ್ಲದೆ ಮಲಗಿರೋ ಮಗಳನ್ನ ಕಟ್ಕೊಂಡು ಎಲ್ಲಿಗ್ರಿ ಹೋಗೋದು? ಸುತ್ತಮುತ್ತ ಎಲ್ಲ ಊರಲ್ಲೂ ಇದೇ ಸುದ್ದಿನೇ ಅಂತೆ. ಸಮಾಧಾನ ಮಾಡ್ಕೋ, ಎಲ್ಲ ಸರಿ ಹೋಗುತ್ತೆ. ಏನು ಸರಿ ಹೋಗ್ತದೋ ಏನೋ, ಈ ಭೂಮಿಗೆ ನಾವು ಭಾರವಾಗಿದ್ದೀವಿ. ಲೇ ಇವಳ, ನೀನತ್ರೆ ನಂಗೂ ಹೊತ್ಬಿಡವ ಅಂತ ಆಯ್ತದೆ. ಸಮಾಧಾನ ಮಾಡ್ಕ. ಅದು ಜನ್ಮಾಂತರ ಅಲ್ಲ ಅಂತೀಯಲ್ಲ? ನಿಜವಾಗ್ಲೂ ದೆಯ್ಯಾನೇ ಮೆಟ್ಕೊಂಡಿದ್ರೆ ಆ ಹುಡುಗಿ ಹಾರಿ ಹಾರಿ ಕುಣಿತಿರ್ಲಿಲ್ವಾ? ಇವನ್ ಯಾವನ್ಲ ದಯ್ಯ ಮೆಟ್ಟಿಕೊಂಡ ಕ್ಷಣ ಕುಣಿದು ಬಿಡ್ತಾರ? ಆ ಹುಡುಗಿ ಮುಖ ನೋಡ್ಕೊಂಡ್ ಬಾ, ಪ್ರೇತ ಕಳೆ ಲಕ್ಷಣವಾಗಿ ಕಾಣಿಸ್ತಾ ಇದೆ. ಈಗ ಗೌಡ್ರಿಗೆ ಈ ವಿಷಯ ಎಲ್ಲ ತಿಳಿಸಿ ಹೇಳಿ. ನಾವೆಲ್ಲ ನೆಮ್ಮದಿಯಿಂದ ಊರಲ್ಲಿ ಬಾಳಬೇಕು ಅಂತಿದ್ರೆ ಮೊದಲು ಆ ಶಾಂತಪ್ಪನ ಕುಟುಂಬನ ಊರಿಂದ ಅಟ್ಟಬೇಕು ಅಂತ ಒತ್ತಾಯ ಮಾಡಬೇಕು. ಏನಂತೀರಾ? ಇವತ್ತು ಬೆಳಿಗ್ಗೆ ಗೌಡ್ರು ಆ ಜ್ಯೋತಿಸಿದ ಅಯ್ಯನವ್ರನ್ನ ಕಂಡಿದ್ರಂತೆ. ಈ ಶನಿವಾರ ದೇವರ ತೀರ್ಮಾನ ಕೇಳಿಸ್ತಾರಂತೆ. ಅಲ್ಲಿವರೆಗೂ ಸುಮ್ಮನಿರದೆ ಮೇಲು ಅಂದ್ರಂತೆ. ಹೌದಪ್ಪ, ದ್ಯಾವ್ರೇ ಈ ವಿಷಯ ಎತ್ಕೊಟ್ಟಿರೋವಾಗ ಅಲ್ಲಿಂದಲೇ ಪರಿಹಾರ ಸಿಕ್ಕೋವರೆಗೂ ನಾವುಗಳು ನಮಗೆ ತೋಚಿದಂಗೆ ಹಾರಾಡಬಾರ್ದು. ಆಯ್ತು, ಶನಿವಾರದವರೆಗೆ ನೋಡೋಣ. ಇವತ್ತು ದೇವಸ್ಥಾನದೊಳಗೆ ಯಾರನ್ನು ಬಿಡಾಕಿಲ್ಲ ಅಂತ ಮೊದಲೇ ಹೇಳಿದ್ರು. ಅದೇನ್ ಜನ ಸೇರ್ಬಿಟ್ಟವ್ರೆ, ದೊಡ್ಡ ಜಾತ್ರೆನೇ ಸೇರ್ದಂಗೆ ಕಾಣ್ತಾ ಇದೆ ಅಲ್ಲ. ಶಿವಣ್ಣ, ಹಳೆ ಕೊಪ್ಪಲು ಜನ ಬಂದ್ರಂತೋ ಹೇಗೆ? ಓ, ಆಗ್ಲೇ ಬಂದವರಂತೆ. ಆ ಮಾದಪ್ಪನ ಜೊತೆಗೆ ಇನ್ನೂ 10-15 ಜನ ಬಂದವರಂತೆ. ಶಾಂತಪ್ಪ ಏನೋ ಬರಾಕೆ ಆಗಿಲ್ಲ ಅಂತ ನೆನ್ನೆನೆ ಹೇಳಿ ಕಳಿಸಿದಾನಂತೆ. ಗೌಡ್ರು ಕೊಪ್ಪಲದವರು ಎಲ್ಲ ದೇವಸ್ಥಾನಗಳಿಗೆ ಸೇರ್ಕೊಂಡು ಬಾಗ್ಲಾಕೊಂಡಿದ್ದಾರೆ. ಇವತ್ತೇನೋ ಜೋಯಿಸರು ಬಂದವರೇ ಅಂತಿದ್ರು. ಆಗ ದೇವಸ್ಥಾನದ ಬಾಗಿಲು ತೆಗಿತು ಅಂತ ಕಾಣಿಸ್ತೆ.
ಗೌಡ್ರು ಕಟ್ಟೆ ಮೇಲೆ ನಿಂತವರೇ, ನಡಿ ಅಲ್ಲಿಗೆ ಹೋಗೋಣ. ಮಾಜನಗಳೇ ಶಾಂತಿ ಶಾಂತಿ. ಮಾಜನಗಳೇ, ನಮ್ಮ ಹೊಸಕೇರಿ ಶಾಂತಪ್ಪನ ಮಗಳು ವಾಸಂತಿ ತನ್ನ ಪೂರ್ವ ಜನ್ಮದೊಳಗೆ ಹಳೆ ಕೊಪ್ಪಲ್ ಮಾದಪ್ಪನ ಹೆಂಡತಿಯಾಗಿದ್ದೋಳು ಅಂತ ಇದಕ್ಕೂ ಮೊದಲು ಊರ ಪ್ರಾಣದೇವರು ಅಪ್ಪಣೆ ಕೊಡಿಸಿದ್ದನ್ನ ತಾವೆಲ್ಲ ಬಲ್ರಿ. ಶಾಂತಿ ಶಾಂತಿ. ಕಡಿಮೆ ಮಾಡಿ, ಗಲಾಟೆ ಕಡಿಮೆ ಮಾಡಿ. ಈ ಗೋಜಲ್ ತಪ್ಪಿಸ್ಬಿಟ್ಟು ಬಿಡಿಸಿ ಹೇಳಬೇಕು ಅಂತ ನಾವುಗಳೆಲ್ಲ ಬೇಡ್ಕೊಳ್ಳೋ ಹೊತ್ತಿಗೆ ಆ ನಮ್ಮಪ್ಪ ಹನುಮಂತ ದೇವರು ವಿವರಿಸೋದೇನು ಅಂತಂದ್ರೆ, ಸುಮ್ಮನೆ ಕೇಳ್ರಯ್ಯ. ಮಾದಪ್ಪ ಗೌಡ ತನ್ನ ಹಿಂದಲ ಹೆಂಡತಿಯನ್ನ ಅಂದರೆ ವಸಂತಿಯನ್ನ ಕರೆಸ್ಕೊಳ್ಳೋ ಅಗತ್ಯ ಆಗಿಲ್ಲ. ಯಾಕೆ ಅಂದರೆ ಆ ನಂಟು ಹಿಂದಿನ ಜನ್ಮಕ್ಕೆ ತೀರ್ಕೊಂಡ್ಬಿಟ್ಟದೆ. ಆದರೆ ಆ ಪೂರ್ವದ ಹೆಂಡತಿ ಸಾವಿಗೆ ಮಾದಪ್ಪನೇ ಪರೋಕ್ಷವಾಗಿ ಕಾರಣ ಅನ್ನೋದ್ರಿಂದ ಅವನು ಈ ಋಣ ಸಂಬಂಧದ ಪರಿಹಾರ ಕೊಡಬೇಕಾಗೈತೆ. ಗೊತ್ತಾಯ್ತಾ? ಅದಕ್ಕೆ ಅವನು 5,000 ರೂಪಾಯಿ ತಪ್ಪು ಕಾಣಿಕೆ ಒಪ್ಪಿಸ್ಬೇಕು ಅಂತ ದ್ಯಾವರ ಅಪ್ಪಣೆ ಆಗಿದೆ. ಶಾಂತಿ ಶಾಂತಿ ಶಾಂತಿ. ಕೇಳಬೇಕು ಮಹಾಜನಗಳು. ಹಳೆ ಕೊಪ್ಪಲ್ ಮಾದಪ್ಪ ಈಗಾಗಲೇ ಅಷ್ಟು ಹಣ ಸಲ್ಸವನೆ. ಇದರಲ್ಲಿ ಒಂದು ಪಾಲು ಶಾಂತಪ್ಪನ ಮಗಳಿಗೆ ಸಲ್ಲಬೇಕಾಗೈತೆ, ಇನ್ನೊಂದು ಭಾಗ ದೇವರ ಸನ್ನಿಧಿಗೆ ಸಲ್ಲುತ್ತೆ. ಊರು ದೇವತೆ ಈಗ ಸಂಪ್ರೀತಿಗೊಂಡು ನಮ್ಮ ಮೇಲೆ ಅನುಗ್ರಹ ತೋರಿಸಿರೋದ್ರಿಂದ ಇನ್ನು ಈ ವಿಷಯದಲ್ಲಿ ಮಹಾಜನಗಳು ಕೇಳಿಸ್ಕೊಳ್ರಪ್ಪ. ಮಹಾಜನಗಳು ತಲೆ ಕೆಡಿಸ್ದಂಗೆ ತಪ್ಪು ಮಾತಾಡ್ದಂಗೆ ನೆಮ್ಮದಿಲಿ ಇರಬೇಕು ಅಂತ ನಿಮ್ಮನ್ನೆಲ್ಲ ಕೈ ಮುಗಿದು ಕೇಳ್ಕತೀನಿ. ಅಪ್ಪ ಅಪ್ಪ ಸ್ವಲ್ಪ ಈ ಕಡೆ ಬರ್ತೀರಾ? ಯಾಕೋ ಶ್ರೀನಿವಾಸ, ಏನಾಯ್ತು? ಶಾಂತಪ್ಪ ಅವನ ಹೆಂಡತಿ ಮಕ್ಕಳಿಗೆ ವಿಷ ಕೊಟ್ಟು ಅವನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ನಿಜವೇನೋ ಇದು? ಏನಪ್ಪ ದೇವ್ರೆ, ಏನಾಗೋಯ್ತು? ಪೂಜಾರಪ್ಪ, ಏನಿದೆಲ್ಲ? ಒಂದು ನಿಮಿಷ ಬಂದ್ಬಿಡ್ತಾರೆ ಜೋಯಿಸ್ರಿ. ಅವಸರವೇನಿಲ್ಲಪ್ಪ, ನಿಧಾನಕ್ಕೆ ಬರಲಿ. ನೀವು ಬಂದಿದ್ದೀರಿ ಅಂತ ಹೇಳಿದೆ, ಈಗ ಎದ್ದು ಮುಖ ತೊಳೆಯೋದಕ್ಕೆ ಹೋಗಿದ್ದಾರೆ. ಚಚೆ, ನಿನ್ನೆ ರಾತ್ರಿ ಶವ ಸಂಸ್ಕಾರ ಮುಗಿದು ಬರೋ ಹೊತ್ತಿಗೆ ತುಂಬ ಲೇಟ್ ಆಗಿತ್ತು ನೋಡಿ. ಹ್ಞೂ ಕಣಪ್ಪ, ಶಾಂತಪ್ಪನ ಕತೆ ಹಂಗಾಯ್ತು. ಈಗ ಆ ಗುಳ್ಳು ಪೂಜಾರಿ ಕತೆ ಕೇಳಿದರೆ ನಿಮ್ಮ ಅಪ್ಪನಿಗೆ ಏನನ್ಸುತ್ತೋ ಏನೋ. ನೀವೇನೇ ಹೇಳಿ, ನನಗೆ ಮೊದಲೇ ಗೊತ್ತಿತ್ತು ಜೋಯಿಸ್ರಿ. ಹಂಗಂತೀಯ? ಈ ಗುಳ್ಳ ಸಾಮಾನ್ಯ ಏನಲ್ಲ. ಅಲ್ಲಿ ಇಲ್ಲಿ ಕತೆ ಕೇಳಿ ಒಂದಕ್ಕೊಂದು ಗಂಟು ಹಾಕಿದ. ಇರಬಹುದು. ದೇವ್ರ ಹೆಸರು ಹೇಳಿ ಹಳೆ ಕೊಪ್ಪಲಿನ ಜನರನ್ನು ಎದುರಿಸ್ದ. ಹೌದಾ? ಅಲ್ಲ, ನೀವೇ ಹೇಳಿ. ಈ ಗುಳ್ಳನೇ ಸೂಚನೆ ಕೊಡದೆ ಆ ಮಾದಪ್ಪ 5,000 ಕ್ಯಾಶ್ ರೆಡಿಯಾಗಿ ಇಟ್ಕೊಂಡು ಬರೋದಾದ್ರೂ ಹೇಗೆ? ಯೋಚನೆ ಮಾಡೋ ವಿಚಾರವೇ. ಅಷ್ಟ್ರಾಗೆ ಎಲ್ಲ ಪೂರೈಸುತ್ತೆ ಅಂತ ಅವನು ಖುಷಿಯಾಗಿಯೇ ಬಂದ. ಅಬ್ಬಾ, ಓಹ್, ಇದೋ ನಮ್ಮಪ್ಪ ಬಂದ್ರು ನೋಡಿ. ನಮಸ್ಕಾರ ಗೌಡ್ರೆ. ನಮಸ್ಕಾರ ಜೋಯಿಸ್ರೆ. ಏನ್ ನಮಸ್ಕಾರನೋ ಏನೋ ಅಪ್ಪ. ಇವರನ್ನ ಕೇಳಿದ್ರೆ ಆ ಹನುಮಂತ ದೇವರೇ ಮಾದಪ್ಪನ ಸ್ವಪ್ನದಲ್ಲಿ ಕಾಣಿಸ್ಕೊಂಡು ದುಡ್ಡು ಎತ್ಕೊಂಡು ಬಾ ಅಂದಿರ್ಬೋದು ಅಂತಾರೆ. ಕೇಳಿದ್ರ ಗೌಡ್ರೆ? ಯಾಕ್ಲಾ, ಏನಾಯ್ತು? ಏನೋ ಕತೆ ನಿಂದು? ಏನಿಲ್ಲ, ನಿನ್ನೆ ರಾತ್ರಿ ದೇವಸ್ಥಾನದ ಉಂಡಿ ಸಮೇತ ಗುಳ್ಳು ಪೂಜಾರಿ ಮಾಯವಾಗಿದ್ದಾನಂತೆ. ಎಲ್ಲ ಇವನ ದೇವರೇ ಅವನ್ನ ಅರ್ಜೆಂಟಾಗಿ ಕರೆಸ್ಕೊಂಡಿರ್ಬೋದು ಅಂತೀರಾ? ಒಂದು ಜನ್ಮಾಂತರ ಪ್ರಸಂಗ ನಾಟಕ ಕೇಳಿದಿರಿ. ಪಾತ್ರ ಪರಿಚಯ: ಶಿವಣ್ಣ, BC ಶಂಕರ್, ಶ್ರೀನಿವಾಸ, ಮೊಹಮ್ಮದ್ ರಫಿ MU, ಶಾಂತಪ್ಪ, GNB, ಸೀತಮ್ಮ, KG ಶಾರದಾ,
ನಿಂಗಪ್ಪ, ಜಯಪ್ರಕಾಶ್ NP. ಜೋಯಿಸರು BA ಗಣೇಶ್. ಪೂಜಾರಿ ಶಿವ. ಗೌಡರು DS ನಾಗಭೂಷಣ. ನಿರ್ದೇಶನ GN ಭಟ್ ಮತ್ತು ಶಿವಯೋಗಿ ಮೇಸ್ತ್ರಿ. ಈ ನಾಟಕ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.